ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ಸಿದ್ದರಾಮಯ್ಯನೇ ಆಗ್ಬೇಕು ಸರ್. ಸರ್ ನಂಗೆ ನೆಕ್ಸ್ಟ್ ಮಂದಿ ರಾಹುಲ್ ಗಾಂಧಿ ಸರ್. ರಾಹುಲ್ ಗಾಂಧಿ ಚೆನ್ನಾಗಿರ್ತಾರೆ. ಇವರೇ ಮಾಡಿರೋ, ಸಿದ್ದರಾಮಯ್ಯನೇ ಮಾಡಿರೋದು. ಮೋದಿ ನಾನು ಕೊಟ್ಟೆ, ನನ್ನ ಇದರಿಂದ ಕೊಟ್ಟೆ ಅಂತ ಹೇಳ್ತಾನೆ. ಅವ್ರು ಏನು ಮಾಡಲ್ಲ, ಸುಮ್ಮನೆ ಬೂಟಾಟಿಕೆ. ಬಟ್ ಅದ ಲೇಡೀಸ್ಗೆಲ್ಲ ಫ್ರೀ ಬಿಟ್ಟಿದ್ದಾರೆ. ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ, ಗೌರ್ಮೆಂಟ್ ಸ್ಕೂಲ್ಗೆ ಎಲ್ಲ ಫ್ರೀ ಬಿಟ್ಟಿದ್ದಾರೆ. ತುಂಬ ಒಳ್ಳೇದಾಗ್ತಿದೆ ಪರವಾಗಿ. ಸುಳ್ಳು 15 ಲಕ್ಷ ಅಕೌಂಟ್ ಕಳಿಸ್ತೀನಿ, ಕಪ್ಪಣ ತಂದ್ಬಿಡ್ತೀನಿ, ದಬಾಕ್ತೀನಿ ಅಂದ. ಏನು ದಬಾಕಲ್ಲ, ಅವ್ನು ಭಾರಿ ಸುಳ್ಳು. ಏನು ಇಂಪ್ರೂವ್ಮೆಂಟ್ ಏನಿಲ್ಲ. ಏನು ಸೌಕರ್ಯ ಜಾಸ್ತಿ ಇಂಪ್ರೂವ್ ಆಗ್ತಾ ಇರೋದು. ಆ ಡಾನಿ ಅಮರಿ ಇಂಪ್ರೂವ್ ಆಗ್ತಿಲ್ಲ. ಬಿಟ್ಟರೆ ನಾವು ನಮ್ಮಂತರ ಯಾರು ಇಂಪ್ರೂವ್ ಆಗ್ತಿಲ್ಲ. ಬಾಯಿ ಬಿಟ್ರೆ ಸುಳ್ಳು. ಸುಮ್ಮನೆ ಯಾಕೆ ಅವ್ನು ಕಟ್ಕೊಂಡು, ಅವನಿದ್ರು ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಊರೋಗೋ ಅಂತ ಕಾಡ್ಬಾ ಅಂತದ ಎಲ್ಲ ನಾವು ಮುದ್ರಕೊಂಡು ಮನೆಗೆ ಕಳ್ಳಾರ್ದು. ಅವ್ನಿಗೇನು ಬೇಕಿದ್ದು? ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೋಡ್. ನಾನೀಗ ಸದ್ಯಕ್ಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇನೆ. ಇಲ್ಲಿನ ಜನರನ್ನು ಮಾತಾಡಿಸ್ತಾ ಹೋಗೋಣ. ಲೋಕಸಭಾ ಚುನಾವಣೆ ಬಗ್ಗೆ, ಹಾಗೆಯೇ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಅವರ ಅಭಿಪ್ರಾಯಗಳೇನಿದೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ಸಿದ್ದರಾಮಯ್ಯನೇ ಆಗ್ಬೇಕು ಸರ್. ಸಿದ್ದರಾಮಯ್ಯ ಅವರು ಪ್ರಧಾನಮಂತ್ರಿ ಆಗಬೇಕಾ? ಆಗಲೇಬೇಕು. ಅವ್ರು ಸಿದ್ದರಾಮಯ್ಯ ಪ್ರಧಾನಮಂತ್ರಿ ಆದಾಗ ನಮ್ಗೆ ಒಳ್ಳೆಯದು. ಯಾಕೆ ಜನ ನಮಗಂತೂ ಮಾಡೋದು ಬೇಡ, ಮುತ್ಕೂರು ಕೊಡ್ರಿಗೆ ಅವ್ರಿಗೆ ಇವ್ರಿಗೆಲ್ಲ ಮಾಡೋನಲ್ಲ, ಅದೇ ಒಂದು ಸಂತೋಷ ನಮಗೆ. ಗೊತ್ತಾಯ್ತಾ? ನಮ್ಮ ಆರ್ ಆರ್ ನಗರ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಸಿದ್ದರಾಮಯ್ಯನೇ ಕಾರಣ. ಹಾಂ, ಯಾರು ಏನು ಅವಾಗ ಸೋಮಶೇಖರ್ ಇದ್ದಾಗ ಕಾಂಗ್ರೆಸ್ಸಲ್ಲಿ ಅಯ್ಯಪ್ಪನೂ ಭಾರಿ ಹೆಲ್ಪ್ ಮಾಡ್ದ. ಪಟ್ನಿಗೆರೆಗೆ ಹೀಗೆ ಸುತ್ತಮುತ್ತ ಹಳ್ಳಿಗೆಲ್ಲ ಮಾಡಿದ್ರು. ಆಮೇಲೆ ಅಯ್ಯಪ್ಪ ಯಾರೋ ಮಾತು ಕೇಳ್ಕೊಂಡು BJPಗೆ ಹೋಗಿ ಸೇರ್ಕೊಂಡ. ತಿರ್ಗಾ ರಿಟರ್ನು ಕಾಂಗ್ರೆಸ್ಗೆ ಬಂದರು. ಹಾಂ, ಈಗ ನರೇಂದ್ರ ಮೋದಿ ಅವರು ಪ್ರಧಾನಿ ಇದ್ದಾರೆ, ಅವ್ರು ಯಾಕೆ ಬೇಡ ಅಂತ ಪ್ರಧಾನಿಯಾಗಿ ಮುಂದುವರಿ? ನಾನು ಪ್ರಧಾನಿ ಆಗೋದು ಎಲ್ಲ ಸುಳ್ಳು. ಆವಾಗ ಮೋದಿ ಅಕೌಂಟ್ ಮಾಡು, 15 ಲಕ್ಷ ಅಕೌಂಟ್ ಕಳಿಸ್ತೀನಿ, ಕಪ್ಪಣ ತಂದ್ಬಿಡ್ತೀನಿ, ದಬಾಕ್ತೀನಿ ಅಂದ. ಏನು ದಬಾಕಲ್ಲ, ಅವ್ನು ಭಾರಿ ಸುಳ್ಳು. ಬಾಯಿ ಬಿಟ್ರೆ ಸುಳ್ಳು. ಸುಮ್ಮನೆ ಯಾಕೆ ಅವ್ನು ಕಟ್ಕೊಂಡು, ಅವನಿದ್ರು ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಊರೋಗೋ ಅಂತ ಕಾಡ್ಬಾ ಅಂತದ ಎಲ್ಲ ನಾವು ಮುದ್ರಕೊಂಡು ಮನೆಗೆ ಕಳ್ಳಾರ್ದು. ಅವ್ನಿಗೇನು ಬೇಕಿದ್ದು? ಓಕೆ, ಇನ್ನು ಇವರು ಸಿದ್ದರಾಮಯ್ಯ ಅವರು CM ಇದ್ದಾರೆ, ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ. ಅವರು ಈಗ MP ಎಲೆಕ್ಷನ್ಗೆ ಕಾಂಪೀಟ್ ಮಾಡೋ ಇದರಲ್ಲಿ ಇಲ್ಲ. ಈಗ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರ ಹೆಸರು ಕೇಳಿ ಬರ್ತಾ ಇದೆ ಪ್ರಧಾನಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಿಂದ. ಅವ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ನಿಮಗೆ? ಸರ್, ಅವತ್ತಿಂದನೂ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇದ್ದಂಗ್ಲಿಂದನೂ ಅವರು ತುಂಬ ಜನಕ್ಕೆ ಹೆಲ್ಪ್ ಮಾಡವ್ರೆ. ನಮ್ಮ ಹಿಂದೂ ಜನಕ್ಕೆ ಭಾರಿ ಹೆಲ್ಪ್ ಮಾಡಿದ್ದಾರೆ. ಅವ್ರು ರಾಹುಲ್ ಗಾಂಧಿ ಆದರೂ ಪರವಾಗಿಲ್ಲ, ಸಿದ್ದರಾಮಯ್ಯ ಆದರೂ ಪರವಾಗಿಲ್ಲ. ಸರ್, ರಾಹುಲ್ ಗಾಂಧಿ ಅವರಿಗೆ ರಾಜಕೀಯ ಅನುಭವ ಕಡಿಮೆ ಅಂತ ಹೇಳಲಾಗುತ್ತೆ. ಕಮ್ಮಿ ಇದ್ರೂ ಇವಾಗ ಹುಟ್ಟ ಮಕ್ಕಳು ಅವಾಗಲೇ ಅನ್ನ ತಿಂತಾರ. ಅವರು ಎಲ್ಲ ಕಲಿಬೇಕಲ್ಲ. ಅಪ್ಪ ಅಮ್ಮ ಯಾರು ಎತ್ತ ಪ್ರಪಂಚ ನೋಡಿದ್ಮೇಲೆ ತಾನೇ ಅವ್ರಿಗೆ ಗೊತ್ತಾಗೋದು. ಮಾತಿನಲ್ಲೂ ಕೂಡ ಪ್ರಬುದ್ಧತೆ ಇರಲ್ಲ, ಹೇಗೆ ಬೇಕೋ ಹಾಗೆ ಮಾತಾಡ್ತಾರೆ ರಾಹುಲ್ ಗಾಂಧಿ ಅವರು. ಹೇಗೆ ಬೇಕೋ ಹಾಗೆ ಮಾತಾಡಿ ಟೀಕೆಗೆ ಒಳಗಾಗ್ತಾರೆ ಅಂತ. ಸರ್, ಇವಾಗ ರಾಜೀವ್ ಗಾಂಧಿ ಇವ್ರಿಗೆ ನರೇಂದ್ರ ಮೋದಿಗೆ ಇವ್ರು ಹೇಳ್ಕೊಡ್ತಾರೆ. ಹೇಳ್ಕೊಟ್ಟಾದ್ಮೇಲೆ ಇವ್ನು ಹೇಳೋದು ಸರಿನಾ? ಇವರು ಏನಪ್ಪ, ಅವನು ಯಡಿಯೂರಪ್ಪ ಅವ್ನ ಮಗ ಹೇಳ್ದಂಗೆ ಇವ್ನು ಹೇಳೋದು. ಅವನಾಗ ಹೇಳ್ತಾನೆ, ಅವ್ನಿಗೇನು ಭಯ ಬರಲ್ಲ. ಯಡಿಯೂರಪ್ಪನ ಮಗ ಹೇಳ್ತಾರೆ, ಈ ಥರನೇ ಮಾತಾಡೋ ನೀನು ಎಂಕ್ವೈರಿಲಿ ಅಂತಾರ. ಅವನು ಅದೇ ಥರ ಮಾತಾಡ್ತಾನೆ. ಏನು ಮಾಡಲ್ಲ, ₹1 ಕೆಲಸ ಮಾಡಿಲ್ಲ ಅವರೇನು. ಓಕೆ, ಇನ್ನು ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರವಾಗಿ ಮಾತಾಡೋದಾದರೆ, ಹಾಗೆಯೇ ಸಿದ್ದರಾಮಯ್ಯನವರ ಕಾರ್ಯವೈಖರಿ ಬಗ್ಗೆ. ಸರ್, ಅವ್ರು ಸಿದ್ದರಾಮಯ್ಯರು ಆದರೂ ನಂಗೂ ಇವತ್ತೂ ತುಂಬ ಜನ ಬೇಕಾದ್ರೆ ಕೇಳ್ಕೊಳ್ಳಿ, ಅವ್ರು ಇರೋದಕ್ಕೆ ಭಾರಿ ಅನುಕೂಲ ಇದೆ. ಸರ್, ಪಂಚ ಯೋಜನೆಗಳು ಅಥವಾ ಏನು ಗ್ಯಾರಂಟಿ ಯೋಜನೆಗಳಂತ ಇದೆ, ಅದರಿಂದ ಜನಕ್ಕೆ ಅನುಕೂಲ ಆಗ್ತಾ ಇದೆಯಾ? ಸರ್, ಅವರಲ್ಲಿ ಇವಾಗ ಕರೆಕ್ಟಾಗಿರೋ ಡಾಕ್ಯುಮೆಂಟಲ್ಲಿ ಕರೆಕ್ಟಾಗಿ ಬರ್ತಾಯಿದೆ. ಇವು ನಮಗೂ ಬರ್ತಾಯಿದೆ. ನಾವು ಹಂಗಾರೆ ಇಲ್ಲ ಅಂತ ಹೇಳ್ಬೋದಾ? ಬಂದ್ರೂ ನೋಡಿ, ಏನೇ ಸರ್ಕಾರ ಜನಕ್ಕೆ ಎಷ್ಟೇ ಮಾಡಿದ್ರು ಇಲ್ಲಿ ಇವಾಗ ನೀವು ಒಂದು 2,000 ಕೊಟ್ಟರೆ ನೀವು ಒಳ್ಳೆಯರು ಅಂತಾರೆ. ಇವು 5,000 ಕೊಟ್ಟಾದ್ರೆ ನೀನು ಬೈಯೋದು, ಇವ್ರನ್ನ ಹೊಗಳೋದು ಅಷ್ಟೇ. ಸರಿನ್ರಾ? ಹಾಂ. ಇನ್ನು ನಿಮ್ಮ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ನೋಡೋದಾದರೆ, DK ಸುರೇಶ್ ಅವರು ಈಗ ಸಂಸದರಾಗಿ ಇದ್ದಾರೆ. ಅವರ ಕಾರ್ಯದ ಬಗ್ಗೆ ನಿಮಗೆ ಮೆಚ್ಚುಗೆ ಇದೆಯಾ, ಖುಷಿ ಇದೆಯಾ ಅಂತ? ಹೌದೌದು, DK ಸುರೇಶ್ ಬಂದ್ರೂ ಪರವಾಗಿಲ್ಲ ಸರ್. ಅವರು ಬಂದು ಪರವಾಗಿಲ್ಲ, ಸಿದ್ದರಾಮಯ್ಯ ಬಂದರೂ ಪರವಾಗಿಲ್ಲ ನಮಗೆ. ಅಲ್ಲ, ಈಗ ಸದ್ಯಕ್ಕೆ DK ಸುರೇಶ್ ಅವರು ಇದ್ದಾರಲ್ವಾ MP ಆಗಿ ನಿಮ್ಮ ಕ್ಷೇತ್ರಕ್ಕೆ, ಅವರೇ ಮುಂದುವರಿಬೇಕಾ ಅಥವಾ CP ಯೋಗೇಶ್ವರ್ ಅವರು ಇಲ್ಲಿನ MP ಆಗಬೇಕಾ? ಇಲ್ಲ, DK ಸುರೇಶ್ ಬಂದ್ರೂ ಒಳ್ಳೇದೇ. DK ಸುರೇಶ್ ಅವರೇ ಬರಬೇಕು. ಅವ್ರು ಬಂದರೆ ಒಳ್ಳೆಯದು. ಓಕೆ, ಸರಿ ಸರ್. ಇನ್ನು ಇನ್ನೇನು ಯೋಜನೆಗಳ ಬಗ್ಗೆ ಅಂತಂದರೆ, ಕಾಂಗ್ರೆಸ್ ಗೌರ್ಮೆಂಟ್ ಜಾರಿಗೊಳಿಸಿರುವಂಥ ಗ್ಯಾರಂಟಿ ಯೋಜನೆಗಳೇನಿದೆ, ಅದರಿಂದ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ಸಿಗೆ ಪ್ಲಸ್ ಆಗುತ್ತಾ ಅಂತ? ಆಗುತ್ತೆ, 100% ಆಗುತ್ತೆ. ಯಶಸ್ವಿ ಆಗಿದೆ. ಸರ್, ಅವಾಗ ಸಿದ್ದರಾಮಯ್ಯನ ಪೀರಿಯಡ್ ಸ್ಟಾರ್ಟಿಂಗ್ ಬಂದಾಗ 10 kg ಅಕ್ಕಿ ಕೊಡ್ತಾ ಇದ್ದ.
ಇವರೇ ಮಾಡಿರೋ, ಸಿದ್ದರಾಮಯ್ಯನೇ ಮಾಡಿರೋದು. ಮೋದಿ ನಾನು ಕೊಟ್ಟೆ, ನನ್ನ ಇದರಿಂದ ಕೊಟ್ಟೆ ಅಂತ ಹೇಳ್ತಾನೆ. ಅವ್ರು ಏನು ಮಾಡಲ್ಲ, ಸುಮ್ಮನೆ ಬೂಟಾಟಿಕೆ. ಯಾರು ಬಿಟ್ಟರು ಅವನು ಹೊಸ ಕೇಳಿದ್ರು ಬೂಟಾಟಿಕೆ, ಎಲ್ಲರೂ ಬೂಟಾಟಿಕೆ. ₹1 ಕೆಲಸ ಮಾಡಿಲ್ಲ. ಅವರೆಲ್ಲ ಗುಡ್ಡೆ ಹಾಕೊಂಡು ಮನೇಲಿ ತುಂಬ್ಕೊತಾರೆ ಹೊರ್ತು ಬಡವ್ರ ಬಗ್ಗರಿಗೆ ಏನು ಮಾಡಲ್ಲ. ಸುಮ್ಮನೆ ಬಿ ಜೆ ಪಿ ಅಂತಾರೆ, ಅದೇ ಅಥವಾ ಗೊತ್ತಿಲ್ಲ. ಸರ್, ಈಗ ರಾಜ್ಯದಲ್ಲಿ BJP ಮತ್ತು JDS ಒಂದಾಗಿದೆ ಇದಕ್ಕೆ ಲೋಕಸಭಾ ಚುನಾವಣೆಗಾಗಿ. ಹಾಗೆಯೇ ಇಲ್ಲಿ ಈಗ ಇವರು CP ಯೋಗೇಶ್ವರ್ ಹಾಗೆಯೇ ಕುಮಾರಸ್ವಾಮಿ ಅವರು ಅಂದರೆ ಜಂಟಿಯಾಗಿ ಯಾರೋ ಒಬ್ಬರು ನಿಂತ್ಕೋಬೇಕಾಗುತ್ತೆ ಈ ಕ್ಷೇತ್ರಕ್ಕೆ. ಸೊ ಕುಮಾರಸ್ವಾಮಿ ಅವರು CP ಯೋಗೇಶ್ವರ್ ಅವರಿಗೆ ಬೆಂಬಲಿಸುವ ಸಾಧ್ಯತೆ ಇದೆ BJP ಅವರಿಗೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ಅವರ ಮೈತ್ರಿ ಯಶಸ್ಸು ಕಾಣಲ್ಲ ಅಂತೀರಾ? ಅವ್ರು ಏನೇ ಬಂದ್ರೂ ಅವ್ರಿಗೆ ಸುಮ್ಮನೆ ಅವ್ರು ಬರೋದು ಇಲ್ಲ. ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೊಂಡು ಸುತ್ತೋದೇ ಹೊರ್ತು ಸುಮ್ಮನೆ ಯಾಕೆ. ಇವಾಗ ಕಾಂಗ್ರೆಸ್ಸಲ್ಲಿ ಇದ್ರಲ್ಲ, ಅದು ಹೆಂಗೋ ಇಂಡಿಪೆಂಡೆಂಟ್ ಮಾಡ್ಕೊಂಡು ಕಾಂಗ್ರೆಸ್ಸಲ್ಲಿ ಇದ್ರಲ್ಲ, ಹಂಗೆ ಇದ್ದೀರ ಎಷ್ಟೋ ಗೌರವ ಇರೋದು. ನೀವು ಇಲ್ಲಿಂದ ಅಲ್ಲಿ ತೂರ್ತಾರೆ, ಅಲ್ಲಿಂದ ಇಲ್ಲಿ ತೂರ್ತಾರೆ, ಇಲ್ಲಿ ಬರ್ತಾಡೆ ಅಲ್ಲಿ ಬಂದ್ಬಿಡೋ ಅನ್ನೋದು, ಅಲ್ಲಿ ಹೋಗೋದು, ಅಲ್ಲಿ ಲಿಂಕ್ ಮಾಡೋದು, ಇಲ್ಲಿ ಬರೋದು, ಇಲ್ಲಿ ಮಾಡೋದು. ಅವೆಲ್ಲ ರಾಜಕೀಯ ಏನಕ್ಕೆ ಬೇಕು ಸರ್? ಸುಮ್ಮನೆ ಒಂದು ಕಡೆ ಇದ್ಬಿಟ್ಟು ಒಂದು ಕಡೆ ಅನ್ನ ತಿನ್ನಬೇಕು. 50 ಕಡೆ ಯಾರೋ ಕೊಡ್ತಾರೆ ಅಂದ್ಬಿಟ್ಟು ಅಲ್ಲಿ ಹೋಗಿ ತಿನ್ನೋದು. ಅಲ್ಲಿ ಸಪ್ಪೆ ಆಯಿತು, ಇನ್ನೊಂದು ಕಡೆ ಒಂದು 100 ಕೋಟಿ ಕೊಡ್ತೀನಿ, ಅಲ್ಲಿ ಹೋಗಿ ತಿನ್ನೋದು. ಅದು ಏನಕ್ಕೆ ಬೇಕು? ಅಂದರೆ JDS ಸಮಯ ಸಂದರ್ಭಕ್ಕೆ ತಕ್ಕಂತೆ ಬೇರೆ ಬೇರೆ ಪಕ್ಷಕ್ಕೆ ಯಾವ್ದು ಬೇಕೋ ಅಲ್ಲಿಗೆ ಹೋಗುತ್ತೆ ಅಂತ. ಅವರು ಏನಂದರೆ ಇವಾಗ ಅವರು ಮೋದಿ ಏನಂತಾನೆ, ಯಾರನ್ನೋ ಬಿಡ್ತಾನೆ, ಇನ್ನು ಲೋಕಾಯುಕ್ತರು ಆಗ್ತೀನಿ, ನಮ್ಮ ಕಡೆ ಬರಲಿಲ್ಲ ಅಂತ ಅವನು ಎದುರ್ತಾನೆ. ಪಾಪ ಅವ್ನು ನುಗ್ಗುತ್ತಾನೆ, ಏನೂ ಮಾಡೋಕ್ಕಾಗಲ್ಲ. ಇವ್ರದೆಲ್ಲ ಈ BJP ಅವರು ಪಾಪ ಕಾಂಗ್ರೆಸ್ ಎಷ್ಟು ಗೋಳು ಇಕ್ಕೊಂಡ್ರು. ಅವ್ರು ಡಿ ಕೆ ಶಿವಕುಮಾರ್ಗೆ ಎಷ್ಟು ಲೋಕಾಯುಕ್ತರಿಗೆ ಹಾಕಿದ್ರು, ಜೈಲಿಗೆ ಹಾಕಿದ್ರು. ಏನು ಅವನಿಗೇನು ಅಳ್ಳಾಡೋಕ್ಕಾಗಲ್ಲ. ಅವನು ಸಿಂಹನೇ ಬಂಡೇನೆ ಅವನು. ಅಷ್ಟೇ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಿಷ್ಟು ಇಲ್ಲಿನ ಮತದಾರರ ಮಾತು ಲೋಕಸಭಾ ಚುನಾವಣೆ ಬಗ್ಗೆ, ಹಾಗೆಯೇ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ. ಸರ್ ನಮಸ್ತೆ, ನಿಮಗೆ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗಬೇಕು? ಸರ್ ನಂಗೆ ನೆಕ್ಸ್ಟ್ ಮಂದಿ ರಾಹುಲ್ ಗಾಂಧಿ ಸರ್. ರಾಹುಲ್ ಗಾಂಧಿ ಚೆನ್ನಾಗಿರ್ತಾರೆ. ರಾಹುಲ್ ಗಾಂಧಿ ಮುಂದಕ್ಕೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಂಡಿಯಾ ತುಂಬ ನೇಮ್ ಚೆನ್ನಾಗಿದೆ, ಇಂಡಿಯಾನು ಚೆನ್ನಾಗಿರುತ್ತೆ ಮುಂದಕ್ಕೆ ಬಂದರೆ. ಈಗ ಮೋದಿ ಬಂದರೆ ಎಲ್ಲ ಅವರೆಲ್ಲ ಬರೀ ಅಮೌಂಟ್ ಮಾತ್ರ ಬರೀ ಅಷ್ಟು. ಮೋದಿ ನಮ್ಮ ಹತ್ರ ಬಡವ್ರಿಗೆ ರಾಹುಲ್ ಗಾಂಧಿನೇ ಬೆಸ್ಟ್. ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕು? ಹಾಂ ಸರ್, ಹೌದು. ಓಕೆ. ಸೊ ಈಗ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕು ಅಂತ ಹೇಳ್ತಾ ಇದ್ದೀರಾ, ಬಟ್ ಅವರಿಗೆ ರಾಜಕೀಯ ಅನುಭವ ಕಡಿಮೆ. ಅವರು ಮಾತನಾಡೋದು ಕೂಡ ಪ್ರಬುದ್ಧತೆಯಿಂದ ಮಾತನಾಡಲ್ಲ, ಹೇಗೆ ಬೇಕೋ ಹಾಗೆ ಮಾತಾಡ್ತಾರೆ ಅಂತ ಅವ್ರ ಬಗ್ಗೆ ಒಂದಷ್ಟು ನೆಗೆಟಿವ್ ಪಾಯಿಂಟ್ಸ್ಗಳಿದೆ. ಏನು ಹೇಳ್ತಾರೆ? ಅವ್ರಿಗೆ ಬುದ್ಧಿ ಇದೆ. ಯಾಕಂದ್ರೆ ಅವರು ಅಮೆರಿಕ ಎಲ್ಲ ಅವರೆಲ್ಲ ಓದಿ ಎಲ್ಲ ಬಂದಿರೋದು. ಅವ್ರು ಕರೆಕ್ಟಾಗಿ ಗೊತ್ತಿರುತ್ತೆ ಯಾರು ಹೆಂಗಿರ್ತಾರೆ, ಕರೆಕ್ಟಾಗಿ ಗೊತ್ತಿರುತ್ತೆ. ಇವ್ರು TV ಅವರೆಲ್ಲ ಏನು ಮಾಡ್ತಾರೆ, ಅವ್ರು ಗೊತ್ತಿಲ್ಲ ಹೇಳಿ ಮಾಡ್ತಾರೆ. ಅವ್ರು ಬಂದು ಡಮ್ಮಿ ಮಾಡಿ ನೋಡ್ತಾ ಇದ್ದಾರೆ. ಅವ್ರು ರಾಹುಲ್ ಗಾಂಧಿ ಜಾಸ್ತಿ ಬುದ್ಧಿ ಇದೆ ಅವ್ರಿಗೆ ನೋಡೋಕ್ಕೋದ್ರೆ. ಹಂಗೆ ಅಷ್ಟು ಚಿಕ್ಕ ವಯಸ್ಸು ಇಂಡಿಯಾ ಅಷ್ಟು ಮಾಡಬೇಕಾದ್ರೆ ಗ್ರೋತ್ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ ಮಾಡೋಕ್ಕೆ. ರಾಹುಲ್ ಗಾಂಧಿ ಬೆಸ್ಟ್ ಆಗಿದೆ ನಂಗೆ ಗೊತ್ತಿದೆ. ಓಕೆ. ಇನ್ನು ನರೇಂದ್ರ ಮೋದಿ ಅವರು 2 ಬಾರಿ ಪ್ರಧಾನಿ ಇದ್ದರು, 3ನೇ ಬಾರಿ ಆಗುವಂಥ ಅವಕಾಶ ಕೂಡ ಇದೆ. ಸೊ ನೀವು ಬೇಡ ಅಂತ ಅಂದರೆ ಅವರು ಪ್ರಧಾನಿ ಆಗುವುದು ಬೇಡ ಅಂತ ಹೇಳ್ತಾ ಇದ್ದೀರಾ, ಬದಲಾವಣೆ ಬಯಸ್ತಾ ಇದ್ದೀರಾ. ಯಾಕೆ ನರೇಂದ್ರ ಮೋದಿ ಅವರು ಬೇಡ ಅಂತ? ಬೇಡ ಸರ್, ಯಾವಾಗ ತುಂಬ ಅವ್ರು ಬಂದರೂ ಹೆಂಗಂದರೆ ಯಾವಾಗ ಹಿಂದೂ ಮುಸ್ಲಿಂ ಜಗಳ ಮಾತ್ರ ಜಾಸ್ತಿ ಮಾಡ್ತಾರೆ. ಹಿಂದೂ ಮುಸ್ಲಿಂ ಜಗಳ. ಇನ್ನೊಂದು ಅವ್ರು ಬಂದು ಕರೆಕ್ಟಾಗಿ ಇಷ್ಟು ವರ್ಷ 9 ವರ್ಷದಿಂದ ಏನು ರೇಟ್ ಕಮ್ಮಿ ಮಾಡಿ ಎಲ್ಲಾದರೂ GST ಹಾಕಿದ್ದಾರೆ. ಪ್ರತಿಯೊಂದು ಮೇಲೆ GST ಹಾಕಿದ್ದಾರೆ. GST ಬಿಟ್ಟರೆ ನಮಗೆ ನಾವು ತುಂಬ ಕಷ್ಟ, ಯಾವ್ದು ಮೇಲೆ ತೊಗೊಳಕ್ಕಾಗ್ತಿಲ್ಲ. ಈಗ ಟೀ ಕುಡಿಬೇಕಾದ್ರೆ 2 ರೂಪಾಯಿ ನಾವು GST ಹಾಕಿದ್ದಾರೆ. ತುಂಬ ಕಷ್ಟ ಆಗುತ್ತೆ ಕೆಲವು ಮಾಡೋಕ್ಕಿದ್ರೆ. GST ಅವಾಯ್ಡ್ ಮಾಡಬೇಕು. ಇನ್ನೊಂದು ಆಲ್ಕೋಹಾಲ್ ಬಂದು GST ಏನಿಲ್ಲ. GST ಏನಾಗಬೇಕು, ಬರೀ ತಿನ್ನೋ ಫುಡ್ ಮೇಲೆ GST ಹಾಕಿದ್ದಾರೆ. ಅದೆಲ್ಲ ಅವಾಯ್ಡ್ ಮಾಡಬೇಕಾದಲ್ಲ ಅದು ಸರ್. ಇನ್ನು ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರವಾಗಿ ಹೇಳೋದಾದರೆ ಏನು ಹೇಳಕ್ಕೆ ಬಯಸ್ತೀರಾ? ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರ ನಂಗೆ ಗೊತ್ತಾಗ ಬೆಸ್ಟ್ ಕಾಂಗ್ರೆಸ್ ಮೇಲೆ ಚೆನ್ನಾಗಿದೆ ಸರ್. ಕಾಂಗ್ರೆಸ್ ಬೆಸ್ಟು. ಓಕೆ. ಈಗ ಇದ್ದಾರೆ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ, ಅವ್ರ ಆಡಳಿತ ಹೇಗಿದೆ ಅಂತ? ತುಂಬ ಚೆನ್ನಾಗಿದೆ ಸರ್, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಈಗ ಏನು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರಲ್ವಾ, 5 ಯೋಜನೆಗಳು, ಇದೆಲ್ಲ ಜನಕ್ಕೆ ಅನುಕೂಲ ಇದೆಯಾ, ತಲುಪ್ತಾ ಇದೆಯಾ? ಹಾಂ ಸರ್, ತುಂಬ ಅನುಕೂಲ ಆಗ್ತಿದೆ. ನೋಡೋಕೆ ಎಷ್ಟೋ ಜನಕ್ಕೆ ತುಂಬ ಕೆಲಸಕ್ಕೆ ಹೋಗಿ ಕಾಸಿರಲ್ಲ. ಬಟ್ ಅದ ಲೇಡೀಸ್ಗೆಲ್ಲ ಫ್ರೀ ಬಿಟ್ಟಿದ್ದಾರೆ. ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ, ಗಾರ್ಮೆಂಟ್ಸ್ಗೆ ಹೋಗೋರಿಗೆ ಎಲ್ಲ ಫ್ರೀ ಬಿಟ್ಟಿದ್ದಾರೆ. ತುಂಬ ಒಳ್ಳೇದಾಗ್ತಿದೆ, ಪರವಾಗಿಲ್ಲ. ಓಕೆ. ಇನ್ನು ನೀವು ರಾಜರಾಜೇಶ್ವರಿ ನಗರದವರ ಅಥವಾ ಬೇರೆ ಪ್ಲೇಸ್? ನಾವು ಗೋಪಾಲ ಶಂಕರ ಮಠ. ಓಕೆ. ಬೆಂಗಳೂರು ಕೇಂದ್ರ. ಓಕೆ. ನೀವು ಲೋಕಸಭಾ ಕ್ಷೇತ್ರವನ್ನು ನೋಡೋದಾದ್ರೆ ಬೆಂಗಳೂರು ಕ್ಷೇತ್ರ, ಬೆಂಗಳೂರು ಕೇಂದ್ರ, ಅಲ್ಲಿಗೆ PC ಮೋಹನ್ ಅವರು ಸಂಸದರಾಗಿದ್ದಾರೆ. ಅವರ ಕೆಲಸದ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಓಕೆನಾ ಅವರು ಸಂಸದರಾಗಿ? ಹೇಗೆ? ಹಾಂ ಸರ್, ಅವ್ರು ಪರವಾಗಿಲ್ಲ. ಹಂಗೊತ್ತು ಸುಮಾರು ಕೆಲಸ ಎಲ್ಲ ಮಾಡಿದ್ದಾರೆ. ಗೋಪಾಲಯನೇ ಮಾಡಿದ್ದಾರೆ, ಇವರು ಮಾಡಿದ್ದಾರೆ. ಬಟ್ ಈಗ ಗೋಪಾಲಯಕ್ಕೆ ಎಷ್ಟು ಆ ಜಾಗದಲ್ಲಿ ಇನ್ನೊಬ್ಬ ಚೆನ್ನಾಗಿರುತ್ತವ. MLA ಕೆ ಗೋಪಾಲಯ್ಯನವರ ಕೆಲಸದ ಬಗ್ಗೆ ಅದೇ ಓಕೆ, ಬಟ್ ಚೇಂಜ್ ಆಗಬೇಕು ಅಂತ ಹೇಳ್ತಾ ಇದ್ದೀರಾ. ಬಟ್ MP ಏನು ಹೇಳ್ತೀರಾ? MP PC ಮೋಹನ್ ಅವರು ಓಕೆನಾ ಅವರೇ ಸಂಸದರಾಗಿ ಮುಂದುವರಿಬೇಕಾ ಅಥವಾ ಬೇರೆ ಸಂಸದರಾಗಬೇಕಾ? ಅಲ್ಲಿ
ಅದಷ್ಟು ಐಡಿಯಾ ಇಲ್ಲ ಸರ್, ಗೊತ್ತಾಗಲ್ಲ. ಯಾಕೆಂದರೆ ಮತ್ತೆ ಅಷ್ಟು ಗೊತ್ತಿಲ್ಲ ನಮಗೆ. ಯಾಕೆ ನಾವು ಡೈರೆಕ್ಟ್ ಇದ್ದವ್ರು ಒಂದ್ಸಲ ಅವ್ರು ನೋಡೇ ಇಲ್ಲ ಹೆಂಗಿದ್ದಾರೆ ಅಂದ್ಬಿಟ್ಟು. ಅದಕ್ಕೆ ಸೊ ಈಗ ನಡೀತಾ ಇರೋದು MP ಗೆ ಎಲೆಕ್ಷನ್ನು, ಆ ಲೆಕ್ಕದಲ್ಲಿ ಕೇಳಿರೋದು. ಸೊ ಒಟ್ಟಾರೆ ಪ್ರಧಾನಿಯಾಗಿ ರಾಹುಲ್ ಗಾಂಧಿ ಅವರು ಆಯ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದೀರಾ. ಈಗ ರಾಹುಲ್ ಗಾಂಧಿ ಅವರು ಆಯ್ಕೆ ಆಗಬೇಕು ಅಂತಂದರೆ ಅಲ್ಲಿಗೆ ನಿಮಗೆ ಕಾಂಗ್ರೆಸ್ ಅಂದರೆ ಯಾರು ನಿಂತಿರ್ತಾರೆ ಅವರನ್ನು ಎಲೆಕ್ಟ್ ಮಾಡುವಂಥ, ಅಂದರೆ ನಿಮಗೆ ಆ ಥರದ್ದೊಂದು ಏನು ಜವಾಬ್ದಾರಿ ಬೀಳುತ್ತೆ. ಆ ನಿಟ್ಟಿನಲ್ಲಿ ನಿಮಗೆ ಕಾಂಗ್ರೆಸ್ಸಿಂದ ಯಾರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೇದು ಅಂತೀರಾ? ಸರ್ ಕಾಂಗ್ರೆಸ್ ಯಾರು ಬಂದರೆ ಒಳ್ಳೇದಾಗುತ್ತೆ ನಮಗೆ, ಯಾರು ಬಂದರೆ ಒಳ್ಳೇದಾಗುತ್ತೆ. ಯಾಕಂದರೆ ಮುಂದಿನ ಇದಕ್ಕೆ ನೆಕ್ಸ್ಟು ಅವ್ರು 70 ಇಯರ್ಸಿಂದ ಕಾಂಗ್ರೆಸ್ ಚೆನ್ನಾಗಿತ್ತು. ಇವಾಗ 10 ವರ್ಷದಿಂದ BJP ಬಂದು ತುಂಬ ಇದು ಮಾಡಿದ್ದಾರೆ ಅಷ್ಟೇ. ಈಗ ಏನು ಇಂಪ್ರೂವ್ಮೆಂಟ್ ಏನಿಲ್ಲ, ಏನು ಸೌಕರ್ಯ ಜಾಸ್ತಿ ಇಂಪ್ರೂವ್ ಆಗ್ತಿದ್ದಾರೆ ಹೊರತು ಅಡಾನಿ ಅಮರಿ ಇಂಪ್ರೂವ್ ಆಗ್ತಿಲ್ಲ. ಬಿಟ್ಟರೆ ನಮ್ಮಂಥವ್ರು ಯಾರು ಇಂಪ್ರೂವ್ ಆಗ್ತಿಲ್ಲ. ಕ್ಯಾಬ್ ಡ್ರೈವರ್ ಹಂಗೆ ಇದೆ, ಆಟೋ ಓಡಿಸೋರು ಹಂಗೆ ಇದ್ದಾರೆ, ಯಾರು ಒಬ್ಬರು ಇಂಪ್ರೂವ್ ಆಗಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್.